ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಏನೆಲ್ಲ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರ ಒಂದು ಸಂದೇಶ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ಸ್ಪೆಷಲಿ ಯಾರು ನೋ ಕಾಂಟ್ಯಾಕ್ಟ್ ಇದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಅವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನಾನು ಆಲ್ರೆಡಿ ನೋಟ್ಸ್ಗಳನ್ನ ಶಫಲ್ ಮಾಡಿಟ್ಟಿದ್ದೀನಿ, ಸೊ ದಟ್ ಟೈಮ್ ಸೇವ್ ಆಗಲಿ ಅಂತ. ಸೊ ಒಂದೊಂದಾಗಿ ಮೆಸೇಜ್ ನೋಡ್ತಾ ಹೋಗೋಣ. ಫಸ್ಟ್, ನಿಮ್ಮ ಒಂದು ಮೆಸೇಜ್ ನಿಮ್ಮ ವ್ಯಕ್ತಿ ಕಡೆಯಿಂದ ಏನಿದೆ? ಐ ಆಮ್ ಕನ್ಫ್ಯೂಸ್ಡ್, ಓಲ್ಡ್ ಲವ್ ಆರ್ ನ್ಯೂ ಲವ್. ಓಕೆ, ಹಳೆ ಪ್ರೀತಿ ಹೊಸ ಪ್ರೀತಿ ಅನ್ನೋದ್ರ ಮಧ್ಯೆ ನಾನು ಕನ್ಫ್ಯೂಸ್ ಆಗಿದ್ದೀನಿ, ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಡ್ರೀಮಿಂಗ್ ಅಬೌಟ್ ಯು. ನಾನು ನಿಮ್ ಬಗ್ಗೆ ಕನಸು ಕಾಣ್ತಾ ಇದ್ದೀನಿ, ಬಟ್ ಸ್ಟಿಲ್ ಕ್ಲಾರಿಟಿ ಇಲ್ಲ. ಬಟ್ ಸ್ಟಿಲ್ ನಿಮ್ ಬಗ್ಗೆ ಯೋಚಿಸ್ತಾ ಇದ್ದಾರೆ, ಕನಸು ಕಾಣ್ತಾ ಇದ್ದಾರೆ. ಯು ಮೇಕ್ ಮಿ ಸೋ ಹ್ಯಾಪಿ. ಓಕೆ, ನಿಮ್ಮ ಒಂದು ಪ್ರೆಸೆನ್ಸ್ ಅವ್ರಿಗೆ ಖುಷಿ ಕೊಡುತ್ತೆ, ಅದಕ್ಕೋಸ್ಕರ ಅವರು ತುಂಬಾ ಕಂಫರ್ಟೇಬಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಐ ಆಮ್ ನಾಟ್ ಫೀಲಿಂಗ್ ವೆಲ್. ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಹೇಳ್ತಾ ಇದ್ದಾರೆ. ದಟ್ ದಿಸ್ ಪರ್ಸನ್ ಇಸ್ ನಾಟ್ ವೆಲ್ ಅಂತ. ಐ ಕೀಪ್ ಲುಕಿಂಗ್ ಎಟ್ ಯುವರ್ ಪಿಕ್ಚರ್ಸ್. ಓಕೆ, ನಿಮ್ಮ ಪಿಕ್ಚರ್ಸ್ನ ನೋಡ್ತಾ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ ಅಂತ ಹೇಳ್ಬೋದು. ಯು ಆರ್ ಮೈ ಲಾಸ್ಟ್ ಥಾಟ್ ಎವ್ರಿ ನೈಟ್. ಓಕೆ, ಪ್ರತಿ ರಾತ್ರಿ ಮಲಗೋಕ್ಕೂ ಮುಂಚೆ ನಿನ್ನೆ ನೆನೆಸ್ಕೊಂಡು ನಾನು ಮಲಗ್ತೀನಿ. ಯು ಆರ್ ಮೈ ಲಾಸ್ಟ್ ಥಾಟ್ ಅಂತ ಹೇಳ್ತಾ ಇದ್ದಾರೆ. ಬಿಲೀವ್ ಇನ್ ಯುವರ್ ಸೆಲ್ಫ್ ಮೈ ಲವ್. ಓಕೆ, ಟ್ರಸ್ಟ್ ಯುವರ್ ಸೆಲ್ಫ್. ಮೈಟ್ ಬಿ ಈ ರಿಲೇಶನ್ಶಿಪ್ಪಿಗೆ ನೀವು ಬಂದ ಆದಮೇಲೆ ಕಂಪ್ಲೀಟ್ ನೀವು ಈ ವ್ಯಕ್ತಿ ಮೇಲೇ ಡಿಪೆಂಡ್ ಆಗಿದ್ದೀರಾ ಅಂತ ಹೇಳ್ಬೋದು. 24/7 ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ಇವ್ರಿಗೆ ಕಂಪ್ಲೀಟ್ ಅವೈಲಬಿಲಿಟಿ ಕೊಡ್ತಾ ಇದ್ದೀರಾ ಅಂತಂದ್ರೆ ಇನ್ನು ಸ್ವಲ್ಪ ನಿಮಗೋಸ್ಕರ ಟೈಮ್ ಕೊಟ್ಕೊಳ್ಳಿ. ನಿಮ್ದು ಆದಂತಹ ಒಂದು ಕೆರಿಯರ್ ಇದೆ, ನಿಮ್ಮ ಲೈಫ್ ಇದೆ, ನಿಮ್ಮ ಓನ್ ಲೈಫ್ ಇದೆ. ಈ ವ್ಯಕ್ತಿ ನಿಮ್ಮನ್ನ ಯಾವ ರೀತಿ ಪಾರ್ಟ್ ಆಫ್ ಲೈಫ್ ತರ ನೋಡ್ತಾ ಇದ್ದಾರೋ ಹಾಗೆ ನೀವು ಕೂಡ ಈ ವ್ಯಕ್ತಿನ ಪಾರ್ಟ್ ಆಫ್ ಲೈಫ್ ಅಂತ ನೋಡಿದ್ರೆ ನಿಮ್ಮ ಒಂದು ಗ್ರೋತ್ ಕೂಡ ಆಗುವಂಥದ್ದಿದೆ. ಇಲ್ಲಿ ತುಂಬಾ ನೀವು ಜಾಸ್ತಿ ಈ ವ್ಯಕ್ತಿನ ಒಂದ್ಸತಿ ಹಚ್ಕೊಂಡ್ರೆ, ಈ ವ್ಯಕ್ತಿನ ಅಂತಲ್ಲ, ಇಲ್ಲಿ ಯಾರನ್ನ ವಿಡಿಯೋ ನೋಡ್ತಾ ಇದ್ದೀರಾ ಯಾರನ್ನಾದ್ರೂ ಸ್ವಲ್ಪ ನೀವು ಹಚ್ಕೊಂಡ್ಬಿಟ್ರೆ ಕಂಪ್ಲೀಟ್ ನೀವು ಅವ್ರಿಗೋಸ್ಕರನೇ ಇದ್ದು ಬಿಡ್ತೀರಾ, ನಿಮ್ಮನ್ನ ನೀವು ಮರ್ತು ಬಿಡ್ತೀರಾ. ನೋ, ಡೋಂಟ್ ಡೂ ದಟ್. ಮೈಟ್ ಬಿ ನಿಮ್ಮ ಜೊತೆಗಿರುವಂತಹ ನಿಮ್ಮ ಸಂಬಂಧ ನಿಮಗಿಷ್ಟ ಆಗ್ತಾ ಇಲ್ಲ, ಅಥವಾ ನೀವು ಇಷ್ಟ ಪಡ್ತಾ ಇಲ್ಲ ನಿಮ್ಮನ್ನ. ಆ ಕಾರಣಕ್ಕೋಸ್ಕರ ಆ ಒಂದು ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಬೇರೆಯವ್ರ ಹತ್ರ ಹಂಬಲಿಸ್ತಾ ಇದ್ದೀರಾ. ಒನ್ಸ್ ನಾವು ನಮ್ಮನ್ನ ನಂಬ್ಕೊಂಡಾಗ, ಒನ್ಸ್ ನಾವು ನಮ್ಮ ಲೈಫ್, ನಮ್ಮ ಪರ್ಪಸ್, ನಮ್ಮ ಒಂದು ಸೆಲ್ಫ್ ಹೀಲಿಂಗ್, ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ಈ ಒಂದೆಲ್ಲ ಏನ್ ಅಟ್ಯಾಚ್ಮೆಂಟ್ಸ್ ಇದೆ ಇದ್ಯಾವುದೂ ಮ್ಯಾಟ್ ಆಗೋದಿಲ್ಲ. ದಟ್ ಅಲ್ಟಿಮೇಟ್ಲಿ ಹಿಯರ್ ನಾವು ಬಂದಿರೋದು ಒಂದು ಪರ್ಪಸ್ ಇಟ್ಕೊಂಡು, ಸೊ ಆ ಪರ್ಪಸ್ನ ನಾವು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಆ ವ್ಯಕ್ತಿನೂ ಕೂಡ ಅದೇ ಹೇಳ್ತಾ ಇರುವಂಥದ್ದು, ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ. ಆ್ಯಂಡ್ ಎಲ್ಲೋ ಒಂದ್ ಕಡೆ ನೀವು ನಿಮ್ಮನ್ನ ಸೆಲ್ಫ್ ಡೌಟ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಬ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ. ಐ ಆಮ್ ನಾಟ್ ವರ್ತ್ ಅಂತಿದ್ದೀರಾ, ಅಥವಾ ನಾನು ನಿಮಗೆ ಸರಿಯಾದಂತಹ ಜೋಡಿ ಅಲ್ಲ ಅಂತಿದ್ದೀರಾ. ಈ ವ್ಯಕ್ತಿಗೆ ತುಂಬಾನೇ ನಿಮ್ಮನ್ನ ನೀವು ಕ್ರಿಟಿಸೈಸ್ ಮಾಡ್ಕೊಳ್ತಾ ಇದ್ದೀರಾ ಈ ವ್ಯಕ್ತಿ ಎದುರು. ಆ್ಯಂಡ್ ಸಮ್ವೇರ್ ಈ ತರದ ಒಂದು ಬಿಹೇವಿಯರ್ ಇಂದ ನಿಮ್ಮ ಮೇಲೆ ಈ ವ್ಯಕ್ತಿಗೆ ತುಂಬಾ ಇಂಟ್ರೆಸ್ಟ್ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನೀವು ರಿಲೇಶನ್ಶಿಪ್ಗೆ ಬಂದಾಗ ಸಮಥಿಂಗ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ನಿಮ್ಮಲ್ಲಿ ಇತ್ತು, ಆ್ಯಂಡ್ ಅದು ಕಂಪ್ಲೀಟ್ ಆಗಿ ಶ್ರಿಂಕ್ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ನೀವು ನಿಮ್ಮನ್ನ ಚೇಂಜ್ ಮಾಡ್ಕೊಂಡಿದ್ದೀರಾ, ಅಡ್ಜಸ್ಟ್ ಆಗ್ಬಿಟ್ಟಿದ್ದೀರಾ ಈ ವ್ಯಕ್ತಿಗೆ. ಆ್ಯಂಡ್ ಆ ವ್ಯಕ್ತಿಗೆ ಆ ಒಂದು ಇಂಟ್ರೆಸ್ಟ್ ಈಗ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸಮ್ವೇರ್ ಈ ತರದ್ ಇದೆ. ಈಗಲೇ ಎಚ್ಚೆತ್ಕೊಳ್ಳಿ. ಜಸ್ಟ್ ಮುಂಚೆ ಹೇಗಿದ್ರೋ ಹಾಗೆ ಮತ್ತೆ ನಿಮ್ಮನ್ನ ನೀವು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಗಿವ್ ಮಿ ಯುವರ್ ಫ್ರೆಂಡ್ ನಂಬರ್. ಓಕೆ, ನಿಮ್ಮ ಫ್ರೆಂಡ್ ನಂಬರ್ನ ಕೇಳ್ತಾ ಇದ್ದಾರೆ. ನಿಮ್ಮನ್ನ ಯಾರು ತುಂಬಾ ಅವ್ರಿಗೆ ಹೇಗ್ ಬೇಕು ಹಾಗೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದ್ರೆ ದಟ್ ಈಸ್ ನಾಟ್ ರಿಯಲಿ ಅ ಟ್ರೂ ಲವ್. ಓಕೆ, ಪ್ರೀತಿ ಅಂದ್ರೆ ನೀವು ಹೇಗಿದ್ದೀರಾ ಹಾಗೆ ಎಕ್ಸೆಪ್ಟ್ ಆಗಬೇಕು, ಅವ್ರು ಹೇಗಿದ್ದಾರೆ ಹಾಗೆ ನೀವು ಎಕ್ಸೆಪ್ಟ್ ಮಾಡುವಂಥದ್ದು. ಆ್ಯಂಡ್ ನೀವು ಹೀಗೆ ಇರಬೇಕು, ಹಾಗೆ ಇರಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ನಿಮ್ಮನ್ನ ಪ್ರತಿ ಸತಿ ಕರೆಕ್ಟ್ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಬಗ್ಗೆ ನಿಮ್ಮ ಫ್ರೆಂಡ್ ಹತ್ರ ತಿಳ್ಕೊಂಡು ಅವ್ರಿಗೆ ಈ ತರ ಹೇಳ್ತಾ ಇದ್ರೆ ದಟ್ಸ್ ನಾಟ್ ಅ ಹೆಲ್ದಿ ರಿಲೇಶನ್ಶಿಪ್. ಜಸ್ಟ್ ಥಿಂಕ್ ಅಬೌಟ್ ಇಟ್. ಐ ಪ್ರಿಟೆಂಡ್ ನಾಟ್ ಟು ಲವ್ ಯು ಬಟ್ ಐ ಡಿಡ್ ಆ್ಯಂಡ್ ಐ ಸ್ಟಿಲ್ ಡೂ. ಓಕೆ, ನಿನ್ ಮೇಲೆ ಪ್ರೀತಿನೇ ಇಲ್ಲ, ನಿನ್ ಮೇಲೆ ಕಾಳಜಿನೇ ಇಲ್ಲ, ಕನ್ಸರ್ನ್ ಇಲ್ಲ, ಏನು ಇಲ್ಲ, ಫೀಲಿಂಗ್ಸೇ ಇಲ್ಲ ಅನ್ನೋ ರೀತಿ ಈ ವ್ಯಕ್ತಿ ಪ್ರಿಟೆಂಡ್ ಮಾಡ್ತಾರೆ. ಬಟ್
ಈ ವ್ಯಕ್ತಿಗೆ ತುಂಬಾ ಪ್ರೀತಿ ಇದೆ. ಬಿಕಾಸ್ ಈ ಪ್ರಿಟೆಂಡ್ ಏನಕ್ಕೆ, ಈ ನಾಟಕ ಏನಕ್ಕೆ ಅಂತಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ನೀವು ಇವ್ರ ಜೊತೆಯಾಗಿ ಇರ್ತೀರಾ ಅನ್ನೋ ಒಂದು ನಂಬಿಕೆ ಈ ವ್ಯಕ್ತಿಗೆ ಇಲ್ಲ. ಹಾಗಾಗಿ ಈಗಿಂದಾನೇ ಇವರು ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ರೂ ಹೇಳ್ಕೊಂಡಿಲ್ಲ ಅಂದ್ರೆ ಯು ಸ್ಟಾರ್ಟ್ ಟು ಡಿಟ್ಯಾಚ್. ನೀವು ಅದರಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತೀರಾ ಅನ್ನೋ ಕಾರಣಕ್ಕೆ ಈ ವ್ಯಕ್ತಿ ನಿಮ್ಮ ಜೊತೆ ನಾಟಕ ಆಡ್ತಾ ಇದ್ದಾರೆ ದಟ್ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್ ಅಂಡ್ ಮೆಸೇಜಸ್. ಅಂಡ್ ಈ ವ್ಯಕ್ತಿ ನಿಮ್ಮ ಮೆಸೇಜಸ್ ಕಾಲ್ಸ್ಗೆಲ್ಲ ವೇಟ್ ಮಾಡ್ತಾರೆ ಅಂತ ಹೇಳ್ಬಹುದು. ಐ ಫೆಲ್ ಇನ್ ಲವ್ ವಿತ್ ಯುವರ್ ಬ್ಯೂಟಿ, ಯು ಆರ್ ಸೋ ಅಟ್ರಾಕ್ಟಿವ್ ಇನ್ ಮೈ ಐಸ್. ಓಕೆ, ನಿಮ್ಮ ಒಂದು ಬ್ಯೂಟಿಗೆ ಇವರು ಸೋತ್ ಹೋಗಿದ್ದಾರೆ ಅಂತ ಹೇಳ್ಬಹುದು, ನಿಮ್ಮ ಸೌಂದರ್ಯಕ್ಕೆ ಈ ವ್ಯಕ್ತಿ ಸೋತ್ ಹೋಗಿದ್ದಾರೆ ಅಂತ ಹೇಳ್ಬಹುದು. ಐ ಫೆಲ್ ಇನ್ ಲವ್ ವಿತ್ ಯುವರ್ ಹಾರ್ಟ್ ಅಂಡ್ ನಾಟ್ ಯುವರ್ ಅಟೆನ್ಷನ್, ಐ ಲವ್ ಯು ಅ ಲಾಟ್ಸ್. ಕೆಲವರು ಬ್ಯೂಟಿನ ಇಷ್ಟಪಡ್ತಾ ಇದ್ದಾರೆ, ಕೆಲವರು ನಿಮ್ಮ ಹೃದಯನ ಇಷ್ಟಪಡ್ತಾ ಇದ್ದಾರೆ. ಮೈಟ್ ಬಿ ಇಲ್ಲಿ ಬೆಸ್ಟ್ ಫ್ರೆಂಡ್ಸು ಇರಬಹುದು ನೀವು. ಅಂಡ್ ಈ ವ್ಯಕ್ತಿಗೆ ನಿಮ್ಮ ಅಟೆನ್ಷನ್ಸ್ ಮ್ಯಾಟರ್ ಆಗೋದಿಲ್ಲ. ಡೆಫಿನೆಟ್ಲಿ ಅವ್ರು ನಿಮ್ಮ ಮನ್ಸು ಹೇಗಿದೆಯೋ ಹಾಗೆ ಅವ್ರು ಇಷ್ಟಪಡ್ತಾ ಇದ್ದಾರೆ, ನೀವು ಹೇಗಿದ್ದೀರೋ ಹಾಗೆ ಈ ವ್ಯಕ್ತಿ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಈ ಮೆಸೇಜ್ ಬಂದಿದೆ ಅಂದರೆ ಮೈಟ್ ಬಿ ಯು ಗೈಸ್ ಆರ್ ಬೆಸ್ಟ್ ಗುಡ್ ಫ್ರೆಂಡ್ಸ್ ಅಂತ ಹೇಳ್ಬಹುದು, ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬಹುದು. ಲೆಟ್ಸ್ ಮೇಕ್ ಟೈಮ್ ಫಾರ್ ಅಸ್, ಲೆಟ್ಸ್ ಮೇಕ್ ಟೈಮ್ ಫಾರ್ ಅಸ್. ಓಕೆ, ನಮಗೋಸ್ಕರ ಒಂದು ಟೈಮ್ ಅನ್ನೋದನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಐ ಮಿಸ್ ಯು, ಐ ಮಿಸ್ ಯು. ಓಕೆ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಐ ಲವ್ ಯು, ಐ ನೀಡ್ ಟು ಸಾರ್ಟ್ ಥಿಂಗ್ಸ್ ಔಟ್ ಫಸ್ಟ್ ಬಿಫೋರ್ ಐ ಕ್ಯಾನ್ ಕಮ್ ಟು ಯು. ಓಕೆ, ಕೆಲವೊಂದೊಂದು ಲೈಫಲ್ಲಿ ನಡೀತಾ ಇದೆ, ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೋಬೇಕು, ಅದನ್ನೆಲ್ಲ ಸರಿಪಡಿಸ್ಕೊಂಡು ನಾನು ನಿನ್ನ ಹತ್ರಕ್ಕೆ ಬರ್ತೀನಿ ಅಂತ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು. ಐ ಮಿಸ್ ಯು ಸೋ ಮಚ್ ಆ್ಯಂಡ್ ಐ ವಾಂಟ್ ಯು ಟು ಬಿ ಮೈನ್ಸ್ ಫಾರ್ ಎವರ್ ಆ್ಯಂಡ್ ಎವರ್. ನಾನು ನಿಮ್ಮ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ನೀನು ನನ್ನ ಲೈಫಲ್ಲಿ ಕೊನೆ ತನಕ ಇರಬೇಕು, ಯಾವಾಗಲೂ ಜೊತೆಯಾಗಿರ್ಬೇಕು ಅಂತ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು. ಯು ಕಂಟ್ರೋಲ್ ಮೈ ಹಾರ್ಟ್. ಓಕೆ, ನೀನು ನನ್ನ ಹಾರ್ಟ್ನ ಕಂಟ್ರೋಲ್ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಮೈ ಆಂಗರ್ ಮೆಲ್ಟ್ಸ್ ವೆನ್ ಐ ಸಿ ಯು. ಓಕೆ, ನಿನ್ನನ್ನು ನೋಡಿದ ತಕ್ಷಣ, ನಿನ್ನ ಸ್ಮೈಲ್ ನೋಡಿದ ತಕ್ಷಣ ನನ್ನ ಒಂದು ಕೋಪ ಕರಗಿ ನೀರಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು. ಓಕೆ, ನಿಮ್ಮನ್ನ ಅವರು ಪಡೆಯೋದಕ್ಕೆ ಲಕ್ಕಿ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಥೋಡಾ ಸ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಎಲ್ಲೋ ಒಂದು ಸಣ್ಣ ಒಂದು ಥಿನ್ ಲೈನ್ ಏನಿದೆ, ಮೈಟ್ ಬಿ ಈಗೋ ಇರಬಹುದು ಅಥವಾ ಅವರೇ ಸೋಲ್ಲಿ ಅನ್ನುವಂಥದ್ದು. ನಾನು ಯಾಕೆ ಹೋಗಿದ್ದು ಮಾಡಲಿ, ನಾನು ಯಾಕೆ ಅವೈಲಬಿಲಿಟಿ ಕೊಡಲಿ, ಸಮಥಿಂಗ್ ಯು ಗೈಸ್ ಆರ್ ಗೆಟಿಂಗ್ ಇನ್ಫ್ಲೂಯೆನ್ಸ್ ಫ್ರಮ್ ಸಮ್ವೇರ್ ಎಲ್ಸ್. ಸೊ ಹೀಗಾಗಿ ಇರೋ ರಿಲೇಶನ್ಶಿಪ್ನ ಕೂತು ಬಗೆಹರಿಸ್ಕೊಳ್ತಾ ಇಲ್ಲ, ಕಂಪೇರಿಟಿವ್ ಆಗಿ ಏನೋ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ನೀವು ಬೇರೆದವರ ಒಂದು ಲೈಫ್ನ ನೋಡಿ ಕಂಪೇರ್ ಆಗ್ತಿರುವಂಥದ್ದು, ಅವ್ರು ಅದನ್ನು ಮಾಡ್ತಾ ಇರುವಂಥದ್ದು. ಈ ಥರದ್ದು ಇರೋದ್ರಿಂದಾನೇ ಈ ಒಂದು ನಿಮ್ಮ ಒಂದು ದೂರ ಏನಿದೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಹುದು. ಮನಸ್ಸಲ್ಲಿ ಗೋಡೆ ಕಟ್ಕೋಬೇಡಿ, ಜಸ್ಟ್ ಟೇಕ್ ಕ್ಲಾರಿಟಿ ವೆದರ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಕಡೆ ತನಕ ಇರ್ತಾರಾ, ಇಲ್ಲ ಅಂದರೆ ಇಲ್ಲಿಂದ ಹೋಗೋದಾ. ಜಸ್ಟ್ ಟೇಕ್ ಕ್ಲಾರಿಟಿ. ಕನ್ಫ್ಯೂಷನ್ ಅಲ್ಲಿ ಇರೋ ಅವಶ್ಯಕತೆ ಇಲ್ಲ. ಎವ್ರಿ ಒನ್ ನೀಡ್ಸ್ ಕ್ಲಾರಿಟಿ ಅಂಡ್ ವಿ ಡಿಸರ್ವ್ ದಟ್, ರೈಟ್? ಐ ನೀಡ್ ಯು ಇನ್ ಮೈ ಲೈಫ್. ಓಕೆ, ನೀವು ಅವ್ರಿಗೆ ಅವ್ರ ಲೈಫಲ್ಲಿ ಬೇಕು ಅಂತ ಹೇಳ್ತಾ ಇದ್ದಾರೆ, ಬಟ್ ನಾಟ್ ರೆಡಿ ಟು ಗಿವ್ ಎನಿ ಆಕ್ಷನ್ಸ್ ಲೈಕ್ ಕಮಿಟ್ಮೆಂಟ್ಸ್. ಐ ಲವ್ ಯುವರ್ ಐಸ್. ಓಕೆ, ನಂಗೆ ನಿನ್ನ ಕಣ್ಗಳು ಇಷ್ಟ. ಐ ನೀಡ್ ಯು ಫಾರ್ ಎವರ್ ಅಗೇನ್. ಸಿ, ಆಸೆ ಇದೆ ನಿಮ್ ಜೊತೆ ಬದುಕಬೇಕು ಅಂತ, ನೀವು ಅವ್ರ ಲೈಫಲ್ಲಿ ಬರಬೇಕು ಅಂತ ಆಸೆ ಇದೆ, ಬಟ್ ನಾಟ್ ರೆಡಿ ಟು ಟೇಕ್ ಆಕ್ಷನ್ಸ್. ದಿಸ್ ಪರ್ಸನ್ ಇಸ್ ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಅರ್ಥ ಮಾಡಿಸ್ಬೇಕು, ಏನು ತಿಳಿತಾ ಇಲ್ಲ ಈ ವ್ಯಕ್ತಿಗೆ. ಬಟ್ ಈ ವ್ಯಕ್ತಿಗೆ ನೀವು ಬೇಕು. ಐ ಲೈಕ್ ಯುವರ್ ವಾಯ್ಸ್. ಓ ವಾವ್. ಸೊ ನಿಮ್ಮ ಧ್ವನಿ ಇವ್ರಿಗೆ ಇಷ್ಟ ಅಂತ ಹೇಳಬಹುದು. ಮೈಟ್ ಬಿ ನಿಮ್ಮ ಧ್ವನಿ ತುಂಬಾ ಸೂತಿಂಗ್ ಆಗಿದೆ, ಚೆನ್ನಾಗಿದೆ, ಅಂಡ್ ನಿಮ್ ಜೊತೆ ಮಾತಾಡ್ತಾ ಇದ್ದಂಗೆನೆ ಸ್ವಲ್ಪ ಹೀಲಿಂಗ್ ಫೀಲ್ ಆಗ್ತಾರೆ ಈ ವ್ಯಕ್ತಿ ಅಂತ ಹೇಳ್ಬೋದು. ಯು ಆರ್ ಸೋ ಹ್ಯಾಂಡ್ಸಮ್ ಆರ್ ಬ್ಯೂಟಿಫುಲ್. ಓಕೆ, ಐ ನೀಡ್ ಯು ಟು ಹೆಲ್ಪ್ ಮೀ. ಓಕೆ, ಸೊ ಈ ವ್ಯಕ್ತಿಗೆ ನಿಮ್ಮ ಹೆಲ್ಪ್ ಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಇರ್ಬೋದು, ಅಥವಾ ಮನೇಲಿ ಬಂದು ಮಾತಾಡೋದಕ್ಕೆ ಇರುವಂಥದ್ದು, ಅಥವಾ ಥಿಂಗ್ಸ್ನ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅದನ್ನೆಲ್ಲ ಬಗೆಹರಿಸ್ಕೊಳ್ಳೋದಕ್ಕೆ ನೀವು ಅವ್ರಿಗೆ ಬೇಕು ಅಂತ ಹೇಳ್ತಾ ಇರುವಂಥದ್ದು ಇರಬಹುದು. ಐ ವಾಂಟ್ ಟು ಹಗ್ ಯು ಅಂತಿದ್ದಾರೆ. ದಟ್ಸ್ ರಿಯಲಿ 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 ಗುಡ್ ಥಿಂಗ್, ಗುಡ್ ಫೀಲಿಂಗ್. ಲಾಸ್ಟ್ ಮೆಸೇಜ್ ಬಟ್ ನಾಟ್ ದ ಲೀಸ್ಟ್. ಐ ಆಮ್ ಟಯರ್ಡ್, ಐ ಹ್ಯಾವ್ ಬೀನ್ ಫೈಟಿಂಗ್ ಅ ಬ್ಯಾಟಲ್, ಐ ಕ್ಯಾನ್ಟ್ ವಿನ್. ಓಕೆ, ನನ್ನ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ, ತುಂಬಾನೇ ಸ್ಟೇಜಸ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ, ತುಂಬ ಥಿಂಗ್ಸ್ ನಡೀತಾ ಇದೆ. ಸೊ ಇಟ್ಸ್ ಲೈಕ್ ಒಂದು ಬ್ಯಾಟಲ್ ಥರ, ಯುದ್ಧದ ಥರ ಆಗ್ತಾ ಇದೆ ಲೈಫಲ್ಲಿ. ಸೊ ಹೀಗಾಗಿ
ನನಗೆ ತುಂಬಾ ಟಯರ್ಡ್ ಫೀಲ್ ಆಗ್ತಾ ಇದೆ, ಐ ಆಮ್ ನಾಟ್ ಹ್ಯಾಪಿ ಇನ್ನರ್ಲಿ ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇರುವಂತದ್ದು. ಅಂಡ್ ಸಮ್ವೇರ್ ಈ ವ್ಯಕ್ತಿಗೆ ಫೀಲ್ ಆಗ್ತಾ ಇರುವಂತದ್ದು, ಇವರು ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇವರ ಥಾಟ್ಸ್ ಇವ್ರನ್ನ ತುಂಬಾನೇ ವೀಕ್ ಮಾಡ್ತಾ ಇದೆ ಅಂತ ಹೇಳ್ಬಹುದು. ಎಷ್ಟೇ ಪಾಸಿಟಿವ್ ಆಗಿ ಇರಬೇಕು ಅನ್ಕೊಂಡ್ರು ಈ ವ್ಯಕ್ತಿ ಇರೋಕ್ಕಾಗ್ತಾ ಇಲ್ಲ ಒಂದು. ಅಂಡ್ ನಿಮ್ ಜೊತೆ ಹೇಗಿರ್ಬೇಕಾಗಿತ್ತೋ, ಹೇಗೆಲ್ಲ ನೋಡ್ಕೋಬೇಕಾಗಿತ್ತೋ ಅದ್ಯಾವುದನ್ನು ಇವರು ಮಾಡ್ತಾ ಇಲ್ಲ ಇತ್ತೀಚೆಗೆ. ಅಂಡ್ ಆ ಕನೆಕ್ಷನ್ ಕೂಡ ಕಟ್ ಆಗಿದೆ, ಆ ಒಂದು ಸ್ಪಾರ್ಕ್ ಕೂಡ ಕಟ್ ಆಗಿದೆ. ಮುಂಚೆ ಇರುವಂತಹ ಒಂದು ಎಕ್ಸೈಟ್ಮೆಂಟ್, ಪ್ರೀತಿ ಹೌದು ಇಲ್ಲ ಅನ್ನೋ ತರ ಫೀಲ್ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದ್ದೀನಿ, ನಾನು ಯಾಕೆ ಎಫರ್ಟ್ ಹಾಕ್ತಾ ಇಲ್ಲ ಅಂತ ಇವ್ರ ಮೇಲೆ ಗಿಲ್ಟ್ ಬರ್ತಾ ಇರುವಂತದ್ದು ಒಂದಷ್ಟು. ಅಂಡ್ ಮನೆಗೆ ಹೋಗಿ ಮಾತಾಡೋದಕ್ಕೂ ಧೈರ್ಯ ಇಲ್ಲ, ಅಥವಾ ಇವರ ಕಮಿಟ್ಮೆಂಟ್ಸ್, ಇವರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದರಿಂದಾಗೂ ಕೂಡ ನಿಮ್ಗೆ ಕಮಿಟ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ. ಅಂಡ್ ಸಮ್ವೇರ್ ಈ ವ್ಯಕ್ತಿ ಇವ್ರಿಗೇನೆ ನನ್ನಿಂದ ಏನು ಆಗ್ತಾ ಇಲ್ಲ, ನನ್ನವ್ರಿಗೋಸ್ಕರ ಏನು ಮಾಡಕ್ ಆಗ್ತಾ ಇಲ್ಲ ಅನ್ನೋದೇ ಈ ವ್ಯಕ್ತಿಯ ಚಿಂತೆ ಆಗಿರೋದ್ರಿಂದ ಇವರನ್ನು ಇವ್ರು ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಆದಷ್ಟು ಈ ವ್ಯಕ್ತಿ ಈ ತರದ ಒಂದು ಮೈಂಡ್ ಸೆಟ್ ಇಂದ ಶಿಫ್ಟ್ ಆದ್ರೆ ಪಾಸಿಟಿವ್ ಆಗಿ ಏನೇ ಆದ್ರೂ ಒಳ್ಳೇದಕ್ಕೆ ಆಗುತ್ತೆ ಅಂತ ಸ್ವಲ್ಪ ನಿಮ್ಮ ಕಡೆಗೂ ಸ್ವಲ್ಪ ಪ್ರಯತ್ನ ಅನ್ನೋದನ್ನ ಈ ವ್ಯಕ್ತಿ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ಆಗುವಂತ ಎನರ್ಜೀಸ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಕೂಡ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಮೀರಿ ಹೋಗಬೇಡಿ. ಸೆಟ್ ಬೌಂಡ್ರೀಸ್ ಫಾರ್ ಯುವರ್ ಸೆಲ್ಫ್ ಟು. ಯು ಮ್ಯಾಟರ್ ಫಸ್ಟ್. ಹೇಗೆ ಅವರು ಅವರ ಒಂದು ಪ್ರಯಾರಿಟಿ, ಅವರ ಫ್ಯಾಮಿಲಿ ಅವರು ಅಂತ ಮಾಡ್ಕೊಳ್ತಾ ಇದ್ದಾರೋ, ಹಾಗೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ನಿಮ್ಮ ಪ್ರಯಾರಿಟಿ ಅಂತ ನೀವು ಮಾಡ್ಕೊಳ್ತಾ ಹೋಗಿ. ಎಲ್ಲವೂ ಸರಿ ಹೋಗುತ್ತೆ, ಎಲ್ಲ ಒಳ್ಳೇದಾಗತ್ತೆ. ಅಂಡ್ ಯಾವಾಗ್ಲೂ ಈ ಒಂದು ಥಾಟಲ್ಲಿ ಇರಿ, ಆಗೋದೆಲ್ಲ ಒಳ್ಳೇದಕ್ಕೆ. ಏನೇ ಆದ್ರೂ ನನ್ನ ಜೊತೆ ನನ್ನ ಕೃಷ್ಣ ಇದ್ದಾನೆ, ನನ್ನ ದೇವರಿದ್ದಾರೆ, ನನ್ನ ರಾಯರಿದ್ದಾರೆ ಅಂತ ನಾವು ಈ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾಗ ಎಂಥದೇ ಕಷ್ಟ ಬಂದ್ರು ಏನೇ ಬಂದ್ರು ನಾವು ಗಟ್ಟಿಯಾಗಿ ನಿಲ್ತೀವಿ. ಓಕೆ, ಸೊ ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ರಾಧೆ ರಾಧೆ.